ನಮಸ್ತೆ. ಶತ್ರು ಭಯ, ಮಾಯಾ ಮಾಟ, ಕಣ್ದೃಷ್ಟಿ, ಹೊಟ್ಟೆ ಕಿಚ್ಚು, ಋಣಾತ್ಮಕವಾದ ಶಕ್ತಿಗಳಿಂದ ಆಗಾಗ ಭಯ ಆಗ್ತಾ ಇರುತ್ತೆ. ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇರುತ್ತೆ. ಒಬ್ಬರಿಗೆ ಇರಲಿಕ್ಕೆ ಭಯ ಆಗತ್ತೆ. ಇಂತಹ ಹಲವಾರು ಸಮಸ್ಯೆಗಳನ್ನು ನೀವು ಹೇಳಿ ಕಾಮೆಂಟ್ ಮಾಡ್ತೀರಾ. ಅವರಿಗೆಲ್ಲ ಪರಿಹಾರ ಸಿಗುವಂತೆ ಸರಳವಾಗಿ ಪ್ರತಿಯೊಬ್ಬರೂ ಕೂಡ ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಮಾಡಬಹುದಾದಂತಹ ಯಾವುದೇ ತಾಂತ್ರಿಕವಾಗಿ ಅಥವಾ ವೈದಿಕವಾಗಿ ಹೆಚ್ಚು ಕಟ್ಟುಪಾಡುಗಳು ಇಲ್ಲದೇ ಇರುವ ಒಂದು ಪರಿಣಾಮಕಾರಿಯಾದ ಅನುಷ್ಠಾನವನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಒಂದು ಟಿಪ್ಸನ್ನು ಕೊಡ್ತೀನಿ ನಾನು ನಿಮಗೆ. ಯಾವುದೇ ವೈಷ್ಣವ ಮಂತ್ರದ ಉಪಾಸನೆ ಇದೆಯಲ್ಲ, ಅದು ಏಕಾದಶಿ ನೀವು ಮಾಡಿದರೆ ಅದು ಸಿದ್ಧಿಯನ್ನು ಕೊಡ್ತದೆ. ಆದ್ದರಿಂದ ಈ ಮಂತ್ರವೂ ಕೂಡ ಒಂದು ವೈಷ್ಣವ ಮಂತ್ರ ಆಗಿರೋದರಿಂದ, ವಿಷ್ಣುವಿಗೆ ಸಂಬಂಧಪಟ್ಟ ಮಂತ್ರ ಆಗಿದ್ದರಿಂದ ನೀವು ಅನುಷ್ಠಾನ ಮಾಡಬೇಕಾದರೆ ಮಧ್ಯ ಬರುವ ಏಕಾದಶಿಯನ್ನು ಯಥಾಶಕ್ತಿ ಉಪವಾಸವನ್ನು ಮಾಡಿ ಅನುಷ್ಠಾನ ಮಾಡಿ. ಅದು ಬೇಗ ಶಕ್ತಿಯನ್ನು, ಸಿದ್ಧಿಯನ್ನು ನಿಮಗೆ ಕೊಡುತ್ತೆ. ಸರಳವಾಗಿ ಒಂದು ಕೋದಂಡರಾಮ ದೇವರ ಚಿತ್ರ, ದಿನಕ್ಕೆ ಒಂದು ತುಳಸಿ ದಳ, ಕೂತ್ಕೊಳ್ಳಿಕ್ಕೆ ಒಂದು ದರ್ಬೆ ಚಾಪೆ, ಮತ್ತು ಹಾಕಿಕೊಳ್ಳಿಕ್ಕೆ ಹತ್ತಿಯ ವಸ್ತ್ರ, ಅದು ಹೊಳೆಯದೇ ಇದ್ದರೆ ಒಳ್ಳೆಯದು. ಅದನ್ನು ಬಿಟ್ಟರೆ ಊರ್ಧ್ವ ಪುಂಡ್ರಧಾರಣೆಗಾಗಿ ಗೋಪಿ ಚಂದನ ಅಂತ ನೀವು ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಅದನ್ನು ಧಾರಣೆ ಮಾಡಿಕೊಂಡು ಮಾಡಿದ್ರೆ ಈ ಮಂತ್ರ ಬೇಗ ಸಿದ್ಧಿಯನ್ನು ಕೊಡುತ್ತೆ. ಹೆಣ್ಣು ಮಕ್ಕಳು ನಿಮಗೆ ಆಯಾಸ ಆಗಿರುವ ಆ 3 ದಿವಸ ಅನುಷ್ಠಾನಕ್ಕೆ ಅಂತ ಕೂತ್ಕೊಳ್ಳೋದು ಬೇಡ. ಮಾನಸಿಕವಾಗಿ ನೀವು ಭಗವತ್ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಯಾವುದೇ ಕಟ್ಟುಪಾಡುಗಳು ಇಲ್ಲ. ಈಗ ವಿಷಯಕ್ಕೆ ಬರ್ತೇನೆ. ಇವತ್ತು ಭಯ ನಿವಾರಣೆಗೆ ಕೋದಂಡರಾಮ ಮಂತ್ರದ ಅನುಷ್ಠಾನವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆ ಮಂತ್ರದ ಅರ್ಥವನ್ನು ಕೂಡ ಇವತ್ತು ನಾನು ನಿಮಗೆ ವಿವರಿಸ್ತೀನಿ. ನೋಡಿ, ಶ್ರೀರಾಮಚಂದ್ರನ ಉಪಾಸನೆಗೆ ವಿಶೇಷವಾದ ಫಲ ಇದೆ. ರಾಮ ಅಂದರೆ ಸಾಕಂತೆ, ಅಷ್ಟು ಫಲ ಇದೆ. ಅದರಲ್ಲಿ ಕೋದಂಡರಾಮ ಮಂತ್ರಕ್ಕೆ ಒಂದು ವಿಶೇಷವಾದ ಫಲವನ್ನು ಶಾಸ್ತ್ರಕಾರರು, ನಮ್ಮ ಹಿರಿಯರು, ಸಾಧಕರು ನಮಗೆ ತಿಳಿಸಿಕೊಡ್ತಾರೆ. ಈಗ ರಾಮಚಂದ್ರ ಅಂತ ಉಪಾಸನೆ ಮಾಡಿದಾಗ ಮನಸ್ಸಿನ ಗೊಂದಲಗಳೆಲ್ಲ ದೂರ ಆಗ್ತದೆ. ಚಂದ್ರನಿಗೆ ಸಂಬಂಧಪಟ್ಟ ಲಾಭಗಳು ನಮಗೆ ಸಿಗುತ್ತೆ. ಹಾಗೆ ಕೋದಂಡರಾಮ ಆ ಮಂತ್ರದ ಸಂಪೂರ್ಣ ರೆಕಾರ್ಡಿಂಗ್ನ, ಹೈ ಕ್ವಾಲಿಟಿ ರೆಕಾರ್ಡಿಂಗ್ನ ನಾವು ಈಗಾಗಲೇ ಮಾಡಿದ್ದೇವೆ. ನಿಮಗೆ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಆ ಲಿಂಕನ್ನು ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಸೇವ್ ಮಾಡಿಕೊಳ್ಳಿ. ಅನುಷ್ಠಾನ ಮಾಡಬೇಕಾದ್ರೆ ಬೆಳಗ್ಗೆ ಸಂಜೆ ಅದನ್ನು ಹಾಕಿಕೊಂಡು ಅದರೊಟ್ಟಿಗೆ ನೀವು ಮಂತ್ರವನ್ನು ಕೂಡ ಹೇಳ್ಬೋದು. ಅದು ನಿಮಗೆ ಸಹಾಯ ಆಗುತ್ತೆ. ಈ ಕೋದಂಡರಾಮ ಮಂತ್ರದ ವಿಶೇಷ ಏನು ಅಂದರೆ, ಇಲ್ಲಿ ರಾಮ, ಕೋದಂಡ ಅಂದರೆ ರಾಮನ ಬಿಲ್ಲು, ಅತ್ಯಂತ ಪರಾಕ್ರಮಿ ರಾಮ. ರಾವಣನ ರಣಧೀರ ಅಂತ ಒಂದು ಪದವನ್ನು ಉಪಯೋಗಿಸ್ತೇವೆ, ಗೊತ್ತಾ? ಆ ರಣಧೀರ ಎಂಬ ಪದ ರಾಮನಿಗೆ ತುಂಬ ಅನ್ವರ್ಥವಾದದ್ದು ಅಂತ. ರಾಮನನ್ನು ತುಂಬ ಕೋಮಲವಾಗಿ, ತುಂಬ ಶಾಂತವಾಗಿ ಹೀಗೆಲ್ಲ ನಾವು ತೋರಿಸ್ತೇವೆ. ಆದರೆ ರಾಮನ ಇತಿಹಾಸವನ್ನು, ರಾಮಾಯಣವನ್ನು ತೆಗೆದ್ರೆ ರಾಮ ಪುಟ್ಟ ಬಾಲಕನಾಗಿ ಇದ್ದಾಗಿಂದಾನು ಅದೆಷ್ಟು ಅಸಂಖ್ಯ ಪ್ರಜಾಪೀಡಕರನ್ನು, ಸಾಧುಗಳನ್ನು ಪೀಡಿಸುವವರನ್ನು, ಆ ದುಷ್ಟಶಕ್ತಿಗಳನ್ನು ಆ ಕೋದಂಡ ನಾಶ ಮಾಡಿದೆ ಅಂತ ನಿಮಗೆ ಲೆಕ್ಕಕ್ಕೂ ಸಿಗೋದಿಲ್ಲ. ಅದಕ್ಕೆ ರಣಧೀರ ಅಂತ ಕರೀತಾರೆ ರಾಮನನ್ನು. ಆ ಕೋದಂಡ ರಾಮ, ಆ ಕೋದಂಡವನ್ನು ಇಟ್ಟುಕೊಂಡ ರಾಮ ಶತ್ರು ಸಂಹಾರಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾನಂತೆ. ಹಾಗೆ ತನ್ನ ಭಕ್ತರಿಗೆ ತೊಂದರೆ ಕೊಡುವ ದುಷ್ಟಶಕ್ತಿಗಳಿಂದ ಅವರನ್ನು ಕಾಪಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿರುವ ಒಂದು ಸ್ವರೂಪ ಕೋದಂಡರಾಮ ಸ್ವರೂಪ. ಕೋದಂಡರಾಮ ಅಂದ ಕೂಡಲೇ ಆ ರಾಮನ ಆ ಕ್ಷಾತ್ರ ತೇಜಸ್ಸು ಜಾಗೃತ ಆಗುತ್ತೆ ನಮ್ಮನ್ನು ಕಾಪಾಡಲಿಕ್ಕೆ. ಅದೇ ರೀತಿಯಾಗಿ ನೀವು ಹನುಮ ಅಂತ ಕರೆದ್ರೆ ಹನುಮ ಬರಲಿಕ್ಕೆ ತಡ ಮಾಡ್ಬೋದಂತೆ. ಆದರೆ ಯಾವಾಗ ರಾಮ ಅಂತ ಕರಿತಿರಲ್ಲ, ರಾಮ ಬರಲಿಕ್ಕೆ ಮುಂಚೆ ಹನುಮ ಬಂದಲ್ಲಿ ಕೂತಿರ್ತಾನಂತೆ. ಚಿರಂಜೀವಿ ಅವನು. ಇವತ್ತು ನಮ್ಮ ನಡುವೆ ಇದ್ದುಕೊಂಡು ನಿರಂತರ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರುವ ಅತ್ಯಂತ ಶಕ್ತಿಶಾಲಿಯಾದ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ, ಹೀಗೆಲ್ಲ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಹನುಮಂತನ ಸ್ಮರಣೆ ಮಾಡಿದರೆ ಇವೆಲ್ಲ ಸಿಗುತ್ತಂತೆ. ಆದರೆ ನೀವು ಹನುಮಂತನ ಸ್ಮರಣೆ ಮಾಡಿದ್ರೆ ಹನುಮಂತ ಬರಲಿಕ್ಕೆ ಸ್ವಲ್ಪ ಸಮಯ ತಗೋಬೋದು. ಆದರೆ ನೀವು ರಾಮ ಅಂದರೆ ರಾಮ ಅಂತ ಹೇಳಿ ಮುಗಿಸುವ ಮುಂಚೆಯೇ
ಹನುಮ ನಮ್ಮ ಮುಂದೆ ಇರ್ತಾನಂತೆ. ಅದರಲ್ಲಿಯೂ ಕೋದಂಡ ರಾಮ ಅಂದರೆ ಯುದ್ಧಕ್ಕೆ ರಾಮ ಸಿದ್ಧನಾಗಿದ್ದಾನೆ ಅಂದರೆ ರಾಮನಿಗಿಂತ ಮುಂಚೆ ಹನುಮ ಹೋಗಿ ಆ ಕೆಲಸವನ್ನು ಮಾಡಿಕೊಂಡು ಬಂದು ಬಿಡ್ತಾನಂತೆ. ಇವತ್ತು ದುಷ್ಟಶಕ್ತಿಗಳ ನಾಶಕ್ಕಿರ್ಬೋದು, ಇವತ್ತು ಸಾಡೆ ಸಾತಿ ಅದು ಇದು ಭಯ ಪಡ್ತಾ ಇರ್ತೀರಿ, ಅವೆಲ್ಲಕ್ಕೂ ಪರಿಹಾರ ಏನು ಅಂದರೆ ಹನುಮನ ಉಪಾಸನೆ ಅಂತ ಹನುಮನೇ ಉಪಾಸನೆ ಮಾಡುವ ಮಂತ್ರ ಯಾವುದು? ರಾಮ ಮಂತ್ರ. ಅದರಲ್ಲೂ ಶಾಂತವಾಗಿರುವ ರಾಮ ಬೇರೆ, ಕೋದಂಡ ರಾಮ ಅಂತ ಕರೆದು ಕೂಡಲೇ ಹನುಮ ಮೊದಲು ಆ ಸಮಸ್ಯೆಯನ್ನು ಬಗೆಹರಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನಂತೆ. ಯಾಕೆಂದರೆ ರಾಮ ಮನಸ್ಸಲ್ಲಿ ಯೋಚನೆ ಮಾಡಿದ ಕೂಡಲೇ ಹನುಮ ಅದನ್ನು ಕೆಲಸವನ್ನು ಪೂರೈಸಿಕೊಂಡು ಬಂದುಬಿಡ್ತಾನಂತೆ. ಏಕೆಂದರೆ ರಾಮನ ಮನಸ್ಸಿನಲ್ಲಿ ಹನುಮ, ಹನುಮನ ಮನಸ್ಸಿನಲ್ಲಿ ರಾಮ ಸದಾ ಜಾಗೃತವಾಗಿರ್ತಾರಂತೆ. ಹೀಗೆ ಈ ಮಂತ್ರದ ಅರ್ಥ ಹೇಳ್ತೀನಿ ನೋಡಿ. ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅಂತ, ಇಷ್ಟೇ ತುಂಬ ಚಿಕ್ಕ ಮಂತ್ರ. ಶ್ರೀರಾಮ, ಶ್ರೀ ಅಂದರೆ ಸಂಪತ್ತು. ಸಂಪತ್ತು ಅಂದರೆ ಕೇವಲ ದುಡ್ಡಲ್ಲ. ದುರ್ಬಲನಾದವನಿಗೆ ಹಣ ಜಾಸ್ತಿ ಬಂದರೆ ಅದು ಅವನಿಗೆ ಸಂಪತ್ತಲ್ಲ, ವಿಪತ್ತು. ನೀವು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗಿ, ನಿಮ್ಮನ್ನು ಯಾರೂ ಕೇಳೋದಿಲ್ಲ, ಮನೆಗೆ ಆರಾಮ್ ಬಂದು ಸೇರ್ತೀರಿ, ಚಿನ್ನ ಎಲ್ಲ ಹಾಕಿಕೊಂಡು ಮೈ ತುಂಬ ಕೈಯಲ್ಲಿ ಇಷ್ಟು ದುಡ್ಡು ಇಟ್ಕೊಂಡ್ಬಂದರೆ ದುಡ್ಡು ಮನೆಗೆ ಬರಲ್ಲ, ನೀವು ಮನೆಗೆ ಬರೋದಿಲ್ಲ. ಆದ್ದರಿಂದ ಈ ದುಡ್ಡು ಕೇವಲ ಸಂಪತ್ತಲ್ಲ, ಧೈರ್ಯವೂ ಸಂಪತ್ತು, ಆರೋಗ್ಯ ಸಂಪತ್ತು, ನೆಮ್ಮದಿ ಸಂಪತ್ತು, ಪರಾಕ್ರಮ ಸಂಪತ್ತು, ಪ್ರಭಾವ ಸಂಪತ್ತು, ಜನಬಲ ಸಂಪತ್ತು. ಹೀಗೆ ಸಂಪತ್ತು ತುಂಬ ವಿಸ್ತಾರವಾದದ್ದು. ಶ್ರೀರಾಮ ಅಂದ ಕೂಡಲೇ ಜ್ಞಾನ, ಭಕ್ತಿ, ವೈರಾಗ್ಯ, ಎಲ್ಲ ಆರೋಗ್ಯ, ಎಲ್ಲ ಸಂಪತ್ತನ್ನು ರಾಮ ತಂದು ಕೊಡ್ತಾನೆ. ಶ್ರೀರಾಮ ಜಯರಾಮ. ನೀವು ರಾಮನನ್ನು ಜಯಪ್ರದವಾಗಿ ಚಿಂತನೆ ಮಾಡಿದಾಗ ಹೇಗೆ ಎಲ್ಲ ಯುದ್ಧಗಳಲ್ಲಿ ರಾಮ ಜಯಶೀಲನಾದನು, ಹಾಗೆ ನಿಮ್ಮ ಬದುಕಿನ ಯುದ್ಧದಲ್ಲಿ, ಸಂಘರ್ಷದಲ್ಲಿ ನೀವು ಜಯವನ್ನು ಪಡ್ಕೊಳ್ತೀರಿ. ಶ್ರೀರಾಮ ಜಯರಾಮ ಕೋದಂಡ ರಾಮ ಅಂತ ಸ್ಮರಣೆ ಮಾಡಬೇಕಾದ್ರೆ ಆ ಪರಾಕ್ರಮಿಯಾದ, ಬಲಿಷ್ಠನಾದ, ಶತ್ರು ಭಯಂಕರನಾದ, ರಣಧೀರನಾದ ಆ ರಾಮನನ್ನು ಸ್ಮರಣೆ ಮಾಡಬೇಕಂತೆ. ಕೋದಂಡವನ್ನು, ಬಿಲ್ಲನ್ನು ಇಟ್ಟುಕೊಂಡಿರುವ ಆ ರಾಮನ ಸ್ಮರಣೆ ಮಾಡಬೇಕು. ಕೇವಲ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅಂತ ಹೇಳೋದಲ್ಲ. ಶ್ರೀರಾಮ ಅಂದಾಗ ಮನಸ್ಸು ಆ ಸಂಪತ್ತನ್ನು ಆಕರ್ಷಣೆ ಮಾಡುವ, ಅನುಗ್ರಹ ಮಾಡುವ ರಾಮ. ಜಯ ರಾಮ, ನನಗೆ ಜಯವನ್ನು ತಂದುಕೊಡುವ ರಾಮ. ಕೋದಂಡ ರಾಮ ಹೇಗಿದ್ದಾನೆ? ಆ ಕೋದಂಡವನ್ನು ಇಟ್ಟುಕೊಂಡು ನನ್ನನ್ನು ಕಾಪಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ನನ್ನೊಟ್ಟಿಗಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ, ನನ್ನ ಸುತ್ತಲೂ ಇದ್ದಾನೆ, ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ಭಾವ ಇರಬೇಕು. ಸುಮ್ಮನೆ ಫಿಲಮ್ ಮಾಡಿ ಹೇಳೋ ಥರ ಹೇಳ್ತಾ ಇರೋದಿಲ್ಲ. ಈ ಭಾವದೊಂದಿಗೆ, ಶ್ರದ್ಧೆಯೊಂದಿಗೆ, ಅನುಷ್ಠಾನದೊಂದಿಗೆ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅಂತ ಇಷ್ಟೇ ಮಂತ್ರ. ಅತ್ಯಂತ ಶಕ್ತಿಯುತವಾದ ವೈಷ್ಣವ ಮಂತ್ರಗಳಲ್ಲಿ ಇದು ಕೂಡ ಒಂದು. ಈ ಮಂತ್ರದ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೇವ್ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಸಂಜೆ ಅನುಷ್ಠಾನ ಮಾಡಬೇಕಾದ್ರೆ ಅದನ್ನು ನೀವು ಹಾಕಿಕೊಳ್ಬೋದು. ಹಾಗಾದರೆ ಈ ಮಂತ್ರ ಅನುಷ್ಠಾನ ಮಾಡೋದು ಹೇಗೆ? ತುಂಬ ಕಷ್ಟ ಮಾಡಲ್ಲ, ಸರಳವಾಗಿ ಪ್ರತಿಯೊಬ್ಬರೂ ಮಾಡೋ ಥರ ನಾನು ಹೇಳ್ತೀನಿ. ಒಂದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ತಣ್ಣೀರಿನ ಸ್ನಾನವನ್ನು ಮಾಡಬೇಕು, ಹತ್ತಿಯ ವಸ್ತ್ರ, ಸಾಧ್ಯ ಆದರೆ ಈ ಥರ ಹೊಳಿದೇ ಇರೋ ವಸ್ತ್ರವನ್ನು ಹಾಕಿಕೊಂಡ್ರೆ ಒಳ್ಳೆಯದು. ಇಲ್ಲ ಸ್ವಲ್ಪ ಮೈಗೆ ತುಂಬ ಹತ್ತಿರವಾಗಿರುವ ಬಟ್ಟೆ, ಸ್ವಲ್ಪ ಲೂಸ್ ಆಗಿರುವಂತಹ, ಸಡಿಲವಾಗಿರುವ ಒಂದು ವಸ್ತ್ರವನ್ನು, ಬಿಳಿ ಅಥವಾ ಹಳದಿ ವಸ್ತ್ರವನ್ನು ಬೆಳಗ್ಗೆ ಧರಿಸಿಕೊಳ್ಬೇಕು. ದೇವರ ಮನೆಗೆ ಬಂದು ಒಂದು ದೇಸಿ ಹಸುವಿನ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಒಂದು ದರ್ಬೆ ಚಾಪೆ ಅಂತ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಕಿಕೊಂಡು ಬೆಳಗ್ಗೆ ಆದರೆ ಪೂರ್ವಕ್ಕೆ, ಸಂಜೆ ಆದರೆ ಪಶ್ಚಿಮಕ್ಕೆ, ಇಲ್ಲ ಉತ್ತರಕ್ಕೆ ಮುಖ ಮಾಡಿ ನೀವು ಕೂತ್ಕೊಳ್ಬೋದು. ಸಾಧ್ಯ ಆದರೆ ಒಂದು ತುಳಸಿ ದಳ, ಜಾಸ್ತಿ ಬೇಕು ಅಂತಿಲ್ಲ, ಒಂದು ಶ್ರೀರಾಮಚಂದ್ರನ ಒಂದು ವಿಗ್ರಹ ಅಥವಾ ಫೋಟೋವನ್ನು ಮುಂದೆ ಇಟ್ಟುಕೊಂಡು ಅದಕ್ಕೆ ತುಳಸಿ ದಳವನ್ನು ಸಮರ್ಪಣೆ ಮಾಡಿ, ನಿಮಗೆ ಆಚಮನೆ, ಪ್ರಾಣಾಯಾಮ ಮತ್ತು ಸಂಕಲ್ಪ ಎಲ್ಲ ಮಾಡಲಿಕ್ಕೆ ಬಂದರೆ ಅವೆಲ್ಲವನ್ನು ಮಾಡಿ. ಇವೆಲ್ಲ ಏನೂ ಬರಲಿಲ್ಲ ಅಂದರೆ ಬೇಜಾರಿಲ್ಲ, ಮನಸ್ಸಿಂದ ಶ್ರೀರಾಮಚಂದ್ರನ ಬೇಡ್ಕೋಬೇಕು.
ಬೇಡ್ಕೋಬೇಕು. ಏನು ಯಾವ ನಿಷ್ಕಾಮವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೇನು ಒಳ್ಳೆಯದು ಏನು ಬೇಕು ಅವನಿಗೆ ಗೊತ್ತು, ಅವ್ನು ಕೊಡ್ತಾನೆ. ಇಲ್ಲ ನಿಮಗೆ ತುಂಬ ಕಷ್ಟ ಇದೆ, ಯಾರಿಂದನೂ ಭಯ ಆಗ್ತಾಯಿದೆ, ಯಾವುದರಿಂದನೂ ಭಯ ಆಗ್ತಾಯಿದೆ, ಅದರಿಂದ ಹೊರಗೆ ಬರಬೇಕು, ನಿಮಗೆ ಪ್ಯಾನಿಕ್ ಅಟ್ಯಾಕ್ ಆಗಂಗೆ ಆಗ್ತಾಯಿದೆ ಅಂತಾದರೆ ಆ ಸಮಸ್ಯೆಯನ್ನು ಸಂಕಲ್ಪ ಮಾಡಿಕೊಳ್ಬೇಕು. ಶ್ರೀರಾಮಚಂದ್ರ, ಈ ಸಮಸ್ಯೆಯಿಂದ ನಾನು ಒದ್ದಾಡ್ತಾ ಇದ್ದೀನಿ, ನನಗೆ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ, ನೀನೇ ನನ್ನನ್ನು ಕಾಪಾಡಬೇಕು, ನನಗೆ ಬೇರೆ ಯಾರೂ ಕಾಪಾಡೋರು ಇಲ್ಲ, ನೀನನ್ನು ಕಾಪಾಡ್ತೀಯಾ ಎಂಬ ಒಂದು ಭರವಸೆಯೊಂದಿಗೆ 21 ದಿನ ಅಥವಾ 48 ದಿನ, 108 ದಿನ ಈ ಥರ ಸಂಕಲ್ಪವನ್ನು ಮಾಡ್ಕೋಬೇಕು. ಆದರೆ ಒಮ್ಮೆ ಸಂಕಲ್ಪ ಮಾಡಿದರೆ ಯಾವುದೇ ಕಾರಣಕ್ಕೂ ಮಧ್ಯ ನಿಲ್ಲಿಸಬಾರದು. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಸಂಕಲ್ಪ ಮಾಡಬೇಡಿ, ಈ ಕಾರಣಕ್ಕಾಗಿ ನಾನು ಈ ಜಪವನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ನೀರನ್ನು ಸ್ವಲ್ಪ ಕೆಳಗೆ ಬಿಟ್ಟು ಮನಸ್ಸಲ್ಲಿ ಗಣಪತಿಯನ್ನು, ನಿಮ್ಮ ಗುರುಗಳನ್ನು, ಹೆತ್ತವರನ್ನು, ನಿಮ್ಮ ಗ್ರಾಮ ದೇವತೆಯನ್ನು, ಕುಲದೇವತೆಯನ್ನೆಲ್ಲ ಸ್ಮರಣೆ ಮಾಡಿಕೊಂಡು, ಹನುಮಂತನನ್ನು ಸ್ಮರಣೆ ಮಾಡಿಕೊಂಡು, ಶ್ರೀರಾಮಚಂದ್ರನನ್ನು, ಸೀತಾಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅಂತ ಇದನ್ನು ರಿಪೀಟ್ ಮಾಡ್ತಾ ನೀವೇ ಜಪ ಮಾಡಿ ಲೆಕ್ಕ ಮಾಡ್ತೀರಿ ಅಂತಾದರೆ ತುಳಸಿ ಮಣಿ ಅಂತ ಸಿಗುತ್ತೆ. ಆ ತುಳಸಿ ಮಾಲೆ 108 ಇರಬೇಕು ಅಂತ ಅದನ್ನು ತಂದಿಟ್ಕೊಳ್ಳಿ. ಜಪ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಬೆರಳು ಟಚ್ ಆಗಬಾರ್ದು. ಹೀಗೆ ಮಾಡಬೇಕು. ಈ ಬೆರಳನ್ನು ಜಪಮಣಿಗೆ ಸ್ಪರ್ಶ ಮಾಡಬಾರ್ದು. ಈ 3 ಬೆರಳಲ್ಲಿ ಜಪವನ್ನು ಎಷ್ಟಾಗುತ್ತೋ ಅಷ್ಟು, ಕನಿಷ್ಠ ಪಕ್ಷ 108 ಆದರೂ ಪ್ರತಿದಿನ ಮಾಡಬೇಕು. ಬೆಳಗ್ಗೆ ಸಂಜೆ 1008 ಮಾಡಿದ್ರೆ ಬೇಗ ಫಲ ಕೊಡುತ್ತೆ. ಇಲ್ಲ ನಿಮಗೆ ತುಂಬ ಕಷ್ಟ ಇದೆ ಅಂತಾದರೆ ಯಾವುದಾದರೂ ವೈಷ್ಣವ ಕ್ಷೇತ್ರಕ್ಕೆ ಹೋಗಿ, ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿ 2-3 ದಿವಸ ಇದ್ದು ನಿರಂತರ ಈ ಜಪವನ್ನು ಮಾಡಿಕೊಂಡು ಬನ್ನಿ. ಬೇರೆ ಯಾವ ಕೆಲಸವನ್ನು ಮಾಡದೆ ನಿರಂತರ ಈ ಜಪವನ್ನು ಮಾಡಿಕೊಂಡು ಬನ್ನಿ. ಶೀಘ್ರವಾಗಿ ಇದು ಫಲವನ್ನು ಕೊಡುತ್ತದೆ. ಮಾಡಿ ನೋಡಿ, ಆಮೇಲೆ ಹೇಳಿ ನಿಮ್ಮ ಅನುಭವ ಏನು ಅಂತ. ಇದೆಲ್ಲ ಆದಮೇಲೆ ಕೊನೆಗೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಲೋಪದೋಷಗಳು ಆಗಿರ್ತದೆ, ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಕೊನೆಗೆ ಈ ಎಲ್ಲ ದೋಷಗಳ ಪರಿಹಾರಕ್ಕಾಗಿ ನಾಮತ್ರಯ ಮಂತ್ರ ಜಪ ಮಾಡ್ತೀನಿ ಅಂತ ಮನಸ್ಸಲ್ಲಿ ಹೇಳಿ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಇದನ್ನು 3 ಸರಿ ಹೇಳಿ ಕೊನೆಗೆ ಶ್ರೀರಾಮಚಂದ್ರನಿಗೆ ಮತ್ತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಇಲ್ಲಿಗೆ ಮುಗಿಸೋದು. ತುಂಬ ಸರಳ. ಇದನ್ನು ತುಂಬ ಕಾಂಪ್ಲೆಕ್ಸ್ ಮಾಡ್ಬೋದು. ನಾನು ಎಲ್ಲರೂ ಮಾಡಲಿ ಎಂಬ ಉದ್ದೇಶದೊಂದಿಗೆ ಪ್ರತಿಯೊಬ್ಬರಿಗೂ ಸಹಾಯ ಆಗಲಿ ಅಂತ ತುಂಬ ಸರಳವಾಗಿ ಈ ಅನುಷ್ಠಾನವನ್ನು ಕೊಟ್ಟಿದ್ದೀನಿ. ಅದರ ಮಧ್ಯ ಬಿಡಬೇಡಿ, ಶ್ರದ್ಧೆಯಿಂದ ಮಾಡಿ, ಪ್ರತಿಫಲವನ್ನು ಅಪೇಕ್ಷೆ ಮಾಡದೇ ಮಾಡಿ, ನೀವು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಫಲವನ್ನು ಈ ಅನುಷ್ಠಾನ ನಿಮಗೆ ಕೊಡ್ತದೆ. ಯಾವುದೇ ದಕ್ಷಿಣಾಚಾರ ಅಂತ ಕರಿತೀವಿ. ಅದರಲ್ಲೂ ವೈಷ್ಣವ ಉಪಾಸನೆಯಲ್ಲಿ ನಿಮಗೆ ಫಲ ಬೇಗ ಸಿಗಬೇಕು, ಒಳ್ಳೆಯ ಫಲ ಸಿಗಬೇಕು, ಆ ದೇವತೆಯ ಅನುಗ್ರಹ ಆಗಬೇಕು, ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು ಅಂತ ನೀವು ಯೋಚನೆ ಮಾಡ್ತೀರಿ ಅಂತಾದರೆ ಮುಖ್ಯವಾಗಿ ಇಂಥ ಅನುಷ್ಠಾನ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸಸ್ಯಾಹಾರವನ್ನು ಸ್ವೀಕಾರ ಮಾಡಿ. ಹೆಂಡ, ಗುಟ್ಕಾ, ಪಾನು ಇವುಗಳನ್ನು ನೀವು ಸೇವನೆ ಮಾಡಬಾರ್ದು. ನೀವು ಸಾವಿರಾರು ವರ್ಷ ತಪಸ್ಸು ಮಾಡಿ ಅನುಷ್ಠಾನ ಮಾಡಿ ಒಂದಿಷ್ಟು ಹೆಂಡ ಕುಡಿದ್ರೆ ಮುಗೀತಂತೆ. ಎಲ್ಲ ಓಜಸ್ಸನ್ನು ಅದು ಅನುಷ್ಠಾನದಿಂದ ಯಾವ ಓಜಸ್ಸನ್ನು ತೇಜಸ್ಸನ್ನು ನಾವು ಹೆಚ್ಚು ಮಾಡಿಕೊಂಡಿರ್ತೇವೆ ಅವುಗಳನ್ನು ಕ್ಷಣ ಮಾತ್ರದಲ್ಲೇ ನಾಶ ಮಾಡುತ್ತಂತೆ. ಅದರಿಂದ ದಯವಿಟ್ಟು ಈ ನಶೆಗಳನ್ನೆಲ್ಲ ಬಿಟ್ಟು ನಿರಂತರ ಭಗವತ್ ನಾಮ ಸ್ಮರಣೆಯನ್ನು ಮಾಡಿ ಮತ್ತು ಸಾಧ್ಯವಾದಷ್ಟು ಸಸ್ಯಾಹಾರವನ್ನು ತಿನ್ನಿ. ಇನ್ನೂ ಸಾಧ್ಯ ಆದರೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಈ ಸಮಯದಲ್ಲಿ ಸೇವಿಸೋದನ್ನು ಬಿಟ್ಟುಬಿಡಿ. ನಿಮಗೆ ಇದರ ಪ್ರತಿಫಲ ಬೇಗ ಸಿಗುತ್ತೆ, ಹೆಚ್ಚಾಗಿ ಸಿಗುತ್ತೆ. ಇದು ನಿಮ್ಮ ಅನುಭವಕ್ಕೆ ಬಂದೇ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಮತ್ತು ರಾಮನವಮಿ ಬಂದಿದ್ದರಿಂದ ರಾಮನವಮಿಯಿಂದ ಸಂಕಲ್ಪ ಮಾಡಿ ಶುರು ಮಾಡಿ ಕನಿಷ್ಠ ಪಕ್ಷ 21 ದಿವಸ ಮಾಡಿ. ಬರೆದಿಟ್ಕೊಳ್ಳಿ. ಅತ್ಯಂತ ಶಕ್ತಿಯುತವಾದ ಸರಳವಾದ ಕೋದಂಡರಾಮ ಮಂತ್ರದ ಅನುಷ್ಠಾನ ಇದು. ಮುಂದಿನ ದಿನಗಳಲ್ಲಿ ಇನ್ನೂ ಸರಳವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಅದರ ಒಟ್ಟಿಗೆ
ರಾಮ ಮಂತ್ರದ ಅನುಷ್ಠಾನದ ವಿಡಿಯೋ ಇದೆ, ಅದನ್ನು ಹೋಗಿ ನೋಡಿ, ಅದು ನಿಮಗೆ ಸಹಾಯ ಆಗುತ್ತೆ.